ಗುರು ಎಲ್ಲರಿಗೂ ನಮಸ್ಕಾರ. IPL 2025 ಈಗಾಗಲೇ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಕೂಡ ಬರ್ತಿದೆ. ಪ್ಲೇಯರ್ಸ್ಗಳು ಯಾವ ತಂಡದಿಂದ ರಿಲೀಸ್ ಆಗುವ ಸಾಧ್ಯತೆ ಇದೆ ಅನ್ನೋ ಕೂಡ ಅಪ್ಡೇಟ್ಸ್ಗಳು ಕೂಡ ಬರ್ತಿದೆ ಅಂತ ಹೇಳ್ಬೋದು. ಈಗ ಕೆಲವೊಂದು ಅಪ್ಡೇಟ್ಸ್ಗಳು ಬಂದಿದೆ IPL ಆಕ್ಷನ್ ಬಗ್ಗೆ. ನಿಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಇದೇ ತಿಂಗಳು 30-31ನೇ ತಾರೀಕು IPL ಓನರ್ಸ್ಗಳ ಜೊತೆಗೆ BCCI ಮಾತುಕತೆ ಇದೆ ಅಂತ ಹೇಳ್ಬೋದು. ಎಷ್ಟು ರಿಟೆನ್ಷನ್ನು, ಪರ್ಸ್ ಬ್ಯಾಲೆನ್ಸ್ ಏನು, ಮೆಗಾ ಆಕ್ಷನ್ ಎಷ್ಟು ವರ್ಷಕ್ಕೊಮ್ಮೆ ಮಾಡಬೇಕು, ಈ ರೀತಿಯ ಚರ್ಚೆಗಳು ನಡೆಯಲಿದೆ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆನೇ ಕೆಲವು ಟೀಮ್ಗಳು ಒಂದಿಷ್ಟು ಡಿಮ್ಯಾಂಡ್ಗಳನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಿದ್ರೆ ಆ ಡಿಮ್ಯಾಂಡ್ಗಳು ಏನೇನು ಅಂತ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಸಲದ IPL ಬಹಳ ಇಂಟ್ರೆಸ್ಟಿಂಗ್ ಇಂದ ನಡೆಯುತ್ತೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಮೆಗಾ ಆಕ್ಷನ್ 2022 ಆಕ್ಷನ್ಗಿಂತ ಇದು ಹೈ ವೋಲ್ಟೇಜ್ ಮೆಗಾ ಆಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಸ್ಟಾರ್ ಪ್ಲೇಯರ್ಸ್ಗಳು ಬಹಳ ವರ್ಷಗಳ ನಂತರ ತಂಡದಿಂದ ರಿಲೀಸ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಕೆಲವು ಟೀಮ್ಗಳು ಏನು ಕೇಳಿದಾರಪ್ಪ ಅಂದ್ರೆ 4 ರಿಟರ್ನ್ ಅಥವಾ 6 ರಿಟರ್ನ್ ಕೊಡಿ ಅಂತ ಕೇಳಿದಾರೆ ಅಂತ ಹೇಳ್ಬೋದು. ಅಷ್ಟೇ ಸಾಕು, RTM ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ನು ಕೆಲವು ಟೀಮ್ಗಳು ಏನು ಕೇಳಿದ್ರಪ್ಪ ಅಂದ್ರೆ ಯಾವುದೇ ರೀತಿಯ ರಿಟರ್ನ್ಗಳನ್ನು ಕೊಡಬೇಡಿ, RTMಗಳನ್ನು ಕೊಡಿ. ಅಂದ್ರೆ ರೈಟ್ ಟು ಮ್ಯಾಚ್ ಕಾರ್ಡು ನಮ್ಮ ಪ್ಲೇಯರ್ಸ್ಗಳು ನಮಗೆ ವಾಪಸ್ ಎಷ್ಟು ಕೋಟಿ ಹೋದ್ರು ನಾವು RTM ಕಾರ್ಡ್ ಬಳಸಿ ಮಾಡ್ಬೋದು. ಅದು 8 RTM ಕಾರ್ಡ್ಗಳನ್ನು ಕೇಳಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಇನ್ನಿಷ್ಟು ಟೀಮ್ಗಳು ಕೇಳಿರೋದು ಏನಪ್ಪ ಅಂದ್ರೆ IPL ಮೆಗಾ ಹರಾಜನ್ನ ಈ ವರ್ಷ ಆದಮೇಲೆ ಇನ್ನು ಮುಂದಿನ 5 ವರ್ಷಗಳವರೆಗೂ ಮಾಡಬೇಡಿ, 5 ವರ್ಷಗಳ ತನಕ ಒಂದು ಒಳ್ಳೆ ಟೀಮ್ನ ಬಿಲ್ಡ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಕೆಲವು ಟೀಮ್ಗಳು 5 ವರ್ಷಗಳ ತನಕ ಮಾಡಬೇಡಿ ಅನ್ನೋ ಒಂದಿಷ್ಟು ಹೇಳಿದ್ದಾರೆ ಅಂತ ಹೇಳ್ಬೋದು. ನಿಮ್ಗೆ ಅನಿಸುತ್ತೆ ಈ IPL ನ ಅಪ್ಡೇಟ್ಸ್? ಯಾಕಪ್ಪ ಅಂದ್ರೆ ಹಲವಾರು ಅಪ್ಡೇಟ್ಸ್ಗಳು ಬರ್ತಿದೆ. ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಬಾಯ್ ಸ್ನೇಹಿತರೆ.